ನಮ್ಮ ಪೂರ್ವಿಕರು ಈ ಭೂಮಿಯ ವೈವಿಧ್ಯತೆಯನ್ನು ಹೇಳಬೇಕಾದ್ರೆ ಒಂದೇ ಮಾತಿನಲ್ಲಿ ಒಂದು ಹೆಜ್ಜೆಗೆ 7 ಬಣ್ಣ ಅಂತೇಳಿ ಹೇಳ್ತಾರೆ. ಇದು ಕೇವಲ ಭೂಮಿಗೆ ಸಂಬಂಧಿಸಿದಷ್ಟೇ ಮಾತಲ್ಲ, ಇದು ಎಲ್ಲದರಲ್ಲೂ ಕೂಡ ಆಹಾರದಲ್ಲಿ, ಉಡುಗೆ ತೊಡುಗೆನಲ್ಲಿ, ಭಾಷೆನಲ್ಲಿ ಕೂಡ ನಾವು ನೋಡ್ಬೋದಾಗಿದೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ತಿನ್ನುವ ಆಹಾರವೇ ಬೇರೆ, ಅಲ್ಲಿ ರೊಟ್ಟಿಯನ್ನು ಹೆಚ್ಚು ಪ್ರಧಾನವಾಗಿ ಬಳಸ್ತಾರೆ. ನಮ್ಮ ಬಯಲುಸೀಮೆಯಲ್ಲಿ ಮುದ್ದೆಯನ್ನು ಪ್ರಧಾನವಾಗಿ ಬಳಸ್ತಾರೆ. ಹಾಗೆ ಮಲೆನಾಡಿನ ಊಟ ಆಹಾರವೇ ಬೇರೆ, ಕರಾವಳಿಯ ಆಹಾರವೇ ಬೇರೆ. ಹೀಗೆ ವಿಭಿನ್ನತೆಯನ್ನು ನಾವು ಈ ಪ್ರದೇಶದಲ್ಲಿ, ಈ ನಮ್ಮ ಕರ್ನಾಟಕದಲ್ಲಿ ಕಾಣ್ತೇವೆ. ಅದರಿಂದಲೇ ಬಹುಶಃ ನಮ್ಮ ಸಂವಿಧಾನದಲ್ಲಿ ವಿವಿಧತೆಯಲ್ಲಿ ಏಕತೆ ಹೊಂದಿರುವಂತಹ ರಾಷ್ಟ್ರ ಅಂತೇಳಿ ಈ ಭಾರತವನ್ನು ಕರೆದಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದಲ್ಲಿಯೇ ಇಷ್ಟು ವೈವಿಧ್ಯತೆ ಇದೆ ಅಂದಮೇಲೆ ಭಾರತದಲ್ಲಿ ಇನ್ನೆಷ್ಟು ವೈವಿಧ್ಯತೆ ಇರ್ತದೆ ಅಲ್ವೇ? ಉದಾಹರಣೆಗೆ ನೀವು ನೋಡಿ, ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಸೊಪ್ಪು, ಇದನ್ನು ಉತ್ತರ ಕರ್ನಾಟಕದಲ್ಲಿ ಆಹಾರವಾಗಿ ಬಳಸ್ತಾರೆ. ಇದನ್ನು ರೊಟ್ಟಿಯ ಜೊತೆ ಹಸಿ ಹಸಿಯಾಗಿಯೇ ತಿಂತಾರೆ. ಇದನ್ನು ಅಲ್ಲಿ ಅಕ್ಕರ್ಕೆ ಸೊಪ್ಪು ಅಥವಾ ಅಕ್ಕರ್ಕಿ ಸೊಪ್ಪು ಅಂತೇಳಿ ಕರೀತಾರೆ. ಈ ನಮ್ಮ ಬಯಲುಸೀಮೆಯಲ್ಲಿ ಇದನ್ನು ಯಾರೂ ಕೂಡ ಆಹಾರದಲ್ಲಿ ಬಳಸೋದೇ ಇಲ್ಲ. ಏನೋ ಅಪರೂಪಕ್ಕೆ ಎಲ್ಲೋ ಒಬ್ಬರು ಬೆರಕೆ ಸೊಪ್ಪಿನಲ್ಲಿ ಇದನ್ನು ಬೆರೆಸ್ಬೋದು. ಆದರೆ ಇದನ್ನು ಹೆಚ್ಚು ದನಕರುಗಳಿಗೆ ಮೇವಾಗಿ ನಮ್ಮ ಬಯಲುಸೀಮೆಯಲ್ಲಿ ಬಳಸ್ತಾರೆ. ನಮ್ಮ ಬಯಲುಸೀಮೆಯಲ್ಲಿ ಇದರ ಹೆಸರನ್ನು ಹಾಲ್ ಮೂಲಂಗಿ ಸೊಪ್ಪು ಅಥವಾ ಊಸ್ ಮೂಲಂಗಿ ಸೊಪ್ಪು ಅಂತೇಳಿ ಕರೀತಾರೆ. ಉತ್ತರ ಕರ್ನಾಟಕದ ಎರೆಭೂಮಿಯಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಈ ಅಕ್ಕರ್ಕೆ ಸೊಪ್ಪು ಅಗಲವಾದ ಹಸಿರು ಎಲೆಗಳನ್ನು ಹೊಂದಿರುವಂತಹ ಒಂದು ಅಮೂಲ್ಯವಾದಂತಹ ಔಷಧೀಯ ಸಸ್ಯವಾಗಿದೆ. ಇದು ಯಾರೂ ಬೆಳೆಸಲೇಬೇಕಾಗಿಲ್ಲ, ತಾನಾಗಿಯೇ ಬೆಳೀತದೆ. ಈ ಅಕ್ಕರ್ಕೆ ಸೊಪ್ಪು ಈ ನಮ್ಮ ಜನಪದ ಔಷಧ ಮತ್ತು ಪಾರಂಪರಿಕ ವೈದ್ಯಕೀಯದಲ್ಲಿ ಒಂದು ಪ್ರಸಿದ್ಧ ಗಿಡಮೂಲಿಕೆಯಾಗಿದ್ದು, ಇದನ್ನು ಹಸಿ ಹಸಿಯಾಗಿಯೇ ತಿನ್ನೋದ್ರಿಂದ ಬಾಯಿ ಹುಣ್ಣು ಆಗಿದರೆ ಅದು ವಾಸಿಯಾಗ್ತದೆ. ಮತ್ತು ಈ ಸೊಪ್ಪಿನ ರಸವನ್ನು ಸೇವಿಸೋದ್ರಿಂದ ಮಲಬದ್ಧತೆ ನಿವಾರಣೆಯಾಗ್ತದೆ. ನಿರಂತರವಾಗಿ ವಿವಿಧ ಅಡುಗೆಯಲ್ಲಿ ಈ ಸೊಪ್ಪನ್ನು ಸೇವಿಸ್ತಾ ಬಂದರೆ ಬಂಜೆತನ ಕೂಡ ನಿವಾರಣೆ ಆಗ್ತದೆ ಅಂತೇಳಿ ಈ ನಮ್ಮ ಪಾರಂಪರಿಕ ವೈದ್ಯರು ಹೇಳ್ತಾರೆ. ಹಾಗೆಯೇ ಎದೆ ಬಡಿತದ, ಏರಿಳಿತದ ಸಮಸ್ಯೆ ಇದ್ದರೆ ಈ ಸೊಪ್ಪನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಪರಿಹಾರ ಸಿಗ್ತದೆ. ಇದರಲ್ಲಿ ಸಸಾರಜನಕ, ಪಿಷ್ಟ, ಕೊಬ್ಬು, ಪೊಟ್ಯಾಷಿಯಮ್ಮು, ಸುಣ್ಣ, ಫೋಲಿಕ್ ಆಮ್ಲ, ಅಕ್ಯಾಲಿಕ್ ಆಮ್ಲ, ಸೋಡಿಯಮ್ಮು, ಜೀವಸತ್ವ ಎ ಮತ್ತು ಬಿ ಮುಂತಾದ ಅನೇಕ ಪೋಷಕಾಂಶಗಳ ಅಗರವಾಗಿದೆ ಇದು. ಈ ಅಕ್ಕರ್ಕೆ ಸೊಪ್ಪು ಸೇವನೆಯಿಂದ ರಕ್ತ ಶುದ್ಧಗೊಳ್ಳುತ್ತದೆ, ದೇಹದ ವಿಷಕಾರಿ ಅಂಶಗಳನ್ನು ಹೊರಹಾಕ್ತದೆ, ಮೂತ್ರ ವಿಸರ್ಜನೆಗೆ ಇದು ಹೆಚ್ಚು ಸಹಕಾರಿಯಾಗಿದೆ. ಇದರ ಸೊಪ್ಪಿನಿಂದ ತಯಾರಿಸಿದ ಪೇಸ್ಟು ಮೊಡವೆ, ಉರಿ, ಕಲೆ ಮುಂತಾದವುಗಳಿಗೆ ಉಪಯುಕ್ತವಾಗಿದೆ. ಒಣಗಿದ ಎಲೆಗಳಿಂದ ತಯಾರಿಸಿದ ಚಹಾ ಕುಡಿಯೋದ್ರಿಂದ ದೇಹ ಶುದ್ಧವಾಗ್ತದೆ. ಹಸಿ ಎಲೆಗಳಿಂದ ರಸ ಮಾಡಿ ಬೆಳಗ್ಗೆ ಕುಡಿಯೋದ್ರಿಂದ ಲಿವರಿನ ಸಮಸ್ಯೆಗಳಿದ್ದರೆ ಅವು ಕೂಡ ನಿವಾರಣೆ ಆಗ್ತವೆ. ಒಂದು 10-20 ವರ್ಷಗಳ ಹಿಂದೆ ಭಯಾನಕ ಕಾಯಿಲೆಯಾಗಿ ಏಡ್ಸ್ ರೋಗ ಕಾಡಿದ್ದು ನಿಮಗೆ ನೆನಪಿರ್ಬೋದು. ಅಂತಹ ಏಡ್ಸ್ನ ವೈರಾಣುಗಳು ಅಂದರೆ ವೈರಸ್ಸನ್ನು ನಾಶಪಡಿಸುವಂತಹ ರೋಗ ನಿರೋಧಕ ಗುಣ ಈ ಸೊಪ್ಪಿನಲ್ಲಿದೆ ಅಂತೇಳಿ ವಿಜ್ಞಾನಿಗಳು ಹೇಳ್ತಾರೆ. ಈ ಸೊಪ್ಪನ್ನು ಆಹಾರದಲ್ಲಿ ನಿಯಮಿತವಾಗಿ ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಉತ್ತಮವಾಗ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿದ್ದರೆ ಅದಕ್ಕೆ ಔಷಧಿಯಾಗಿಯೂ ಇದು ಮಾರ್ಪಡ್ತದೆ. ಮತ್ತು ರೋಗ ಬರದಂತೆ ತಡೆಯುವ ನೈಸರ್ಗಿಕ ಪರಿಹಾರ ಗುಣ ಇದಕ್ಕಿದೆ. ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡದ ಕಾಯಿಲೆಗಳನ್ನು ಉತ್ತಮಗೊಳಿಸ್ತದೆ. ನರಮಂಡಲದ ಮೇಲೆ ಉತ್ತಮ ಪ್ರಯೋಜನವನ್ನು ಅಂದರೆ ಪರಿಣಾಮವನ್ನು ಬೀರಿ ನಿದ್ರೆ ಬರದೇ ಇದ್ದರೆ ನಿದ್ರೆ ಬರುವಂತೆ ಮಾಡ್ತದೆ. ಮತ್ತು ರಕ್ತ ವೃದ್ಧಿ ಆಗ್ತದೆ. ಚರ್ಮದ ಸಮಸ್ಯೆಗಳಿದ್ದರೆ ಅವುಗಳನ್ನು ಕೂಡ ತೊಡೆದಾಗ್ತದೆ. ಇದು ಚಿಗುರಿನಿಂದ ಹಿಡಿದು ಬೇರಿನವರೆಗೆ ಅತ್ಯುತ್ತಮ ಔಷಧೀಯ ಗುಣಗಳನ್ನೇ ಹೊಂದಿದೆ. ಸಾಮಾನ್ಯವಾಗಿ ನೀವೆಲ್ಲರೂ ಕೂಡ ಕೇಳೇ ಇರ್ತೀರಿ, ಈ ಜ್ವರದಂಥ ಸಾಮಾನ್ಯ ಕಾಯಿಲೆಗಳು ಬಂದು ಆ ವಾಸಿಯಾದಾಗ ಹೇಳ್ತಾರೆ, ಅಯ್ಯೋ ಬಾಯೆಲ್ಲ ಕೆಟ್ಟಂಗೆ ಆಯ್ತಪ್ಪ, ಏನು ತಿಂದರೂ ಬಾಯಿಗೆ ರುಚಿನೇ ಹತ್ತಲ್ಲ ಅಂತೇಳಿ. ಆದರೆ ಈ ಸೊಪ್ಪನ್ನು ಈ ರೊಟ್ಟಿ ಜೊತೆ ತಿನ್ನೋದ್ರಿಂದ ಬಾಯಿ ರುಚಿ ಹೆಚ್ಚಿಸ್ತದೆ ಅನ್ನುವ ಹೆಗ್ಗಳಿಕೆ ಈ ಅಕ್ಕರ್ಕೆ ಸೊಪ್ಪಿಗೆ ಇದೆ. ಈ ಅಕ್ಕರ್ಕೆ ಸೊಪ್ಪು ಉತ್ತರ ಕರ್ನಾಟಕದಲ್ಲಿ ಅದೆಷ್ಟು ಜನಪ್ರಿಯ ಅಂದರೆ, ಈ ಅಕ್ಕರ್ಕಿ ಇತ್ತಂದ್ರೆ 10 ರೊಟ್ಟಿ ತಿನ್ನುವುದು ಗ್ಯಾರಂಟಿ ಅನ್ನೋ ಮಾತು ಕೂಡ ಜನಜನಿತವಾಗಿದೆ. ಈ ಸೊಪ್ಪನ್ನು ಆಹಾರವಾಗಿ ಸೇವಿಸಬೇಕು ಅಂದರೆ ಇದು ಹೆಚ್ಚು ಬಲ್ತಿರಬಾರ್ದು, ಬಲ್ತಿದ್ರೆ ಕಹಿಯಾಗಿರ್ತದೆ. ಹೀಗಾಗಿ ಇದರ ಚಿಗುರೆಲೆಯೇ ಆಹಾರಕ್ಕೆ ತುಂಬ ಒಳ್ಳೆಯದು. ಉತ್ತರ ಕರ್ನಾಟಕದಲ್ಲಿ ಈ ಸೊಪ್ಪಿನಿಂದ ಪಲ್ಯ, ಸಾಲಡ್ಡು ಮತ್ತು ಸಾಂಬಾರು ಕೂಡ ಮಾಡ್ತಾರೆ. ಈ ನಮ್ಮ ಬಯಲುಸೀಮೆಯಲ್ಲಿ ಇದನ್ನು ಬೆರಕೆ ಸೊಪ್ಪಿನಲ್ಲಾದರೂ ಬೆರೆಸಿ ತಿನ್ನೋದ್ರ ಮೂಲಕ ಇದರ ಔಷಧೀಯ ಗುಣಗಳನ್ನು ನಮ್ಮ ದೇಹಕ್ಕೂ ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ತೆ.